ಲೈಫಲ್ಲಿ ಹೇಗೆ ಅಂತ ಹೇಳಿದರೆ, ಯಾವಾಗ ನಮಗೆ ಒಂದು ಹೊಸದು ಒಂದು ಕಲೀಲಿಕ್ಕೆ ಸಿಗ್ತದೆ, ಸೊ ಅದು ನಮ್ಮ ಒಂದು ಸ್ಕಿಲ್ ಸೆಟ್ಟನ್ನು ಇಂಪ್ರೂವ್ ಮಾಡ್ತಾ ಹೋಗ್ತದೆ. ಅದಕ್ಕೆ ತುಂಬ ಫ್ಯಾಕ್ಟರ್ಸ್ಗಳಿದ್ದಾವೆ. ಸೊ ನಾವು ನಮ್ಮ ಪ್ಯಾಷನ್ ಏನು ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ, ಪ್ಲಸ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಹೇಗೆ. ಸೊ ಇದರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಬೇಸಿಕಲಿ ಐ ಆಮ್ ಅ ವೆರಿ ಆ್ಯಾವರೇಜ್ ಪರ್ಸನ್. ಆ್ಯಾವರೇಜ್ ಪರ್ಸನ್ ಅಂತ ಹೇಳಿದರೆ, ನನಗೆ ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಆದರೆ ಓದಲಿಕ್ಕೆ ಆಗ್ತಾ ಇರಲಿಲ್ಲ. ಹೆಚ್ಚಾಗಿ ನಾನು ಓದ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ತುಂಬ ಇಂಟ್ರೆಸ್ಟ್ ಇದ್ದದ್ದು ಆಟದಲ್ಲಿ. ಯಾರು ಕ್ರಿಕೆಟ್ ಆಡ್ತಾರೋ ಅವರೊಟ್ಟಿಗೆ ಹೋಗಿ ಕ್ರಿಕೆಟ್ ಆಡೋದು, ಬ್ಯಾಡ್ಮಿಂಟನ್ ಆಡೋದು, ಲಗೋರಿ ಆಡೋದು, ಇದರಲ್ಲೇ ನನಗೆ ತುಂಬ ಇಂಟ್ರೆಸ್ಟ್ ಇದ್ದದ್ದು. ಸೊ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಇಂಟ್ರೆಸ್ಟ್ ಏನಿದೆ, ನಮ್ಮ ಇಂಟ್ರೆಸ್ಟ್ ನಮ್ಮ ಒಂದು ಆಸ್ಪಿರೇಷನನ್ನು ಲಿಫ್ಟ್ ಮಾಡಬೇಕು. ಆ ಥರ ಇದ್ದರೆ ಆ ಇಂಟ್ರೆಸ್ಟನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದರೆ ಅದು ದಟ್ ವಿಲ್ ರಿಮೇನ್ ಆ್ಯಸ್ ಎ ಹಾಬಿ. ಸೊ ವಾಟ್ ಆರ್ ನಿಮ್ಮ ಹಾಬೀಸ್ ಏನು ಅಂತ ಯಾರಾದರೂ ಕೇಳಿದರೆ ನಾವು ಹೇಳ್ಬೋದು, ನಾನು ಚೆಸ್ ಆಡ್ತೇನೆ, ನಾನು ಹಾಡು ಹೇಳ್ತೇನೆ, ನಾನು ಅದು ಮಾಡ್ತೇನೆ, ಇದೇ ಮಾಡ್ತೇನೆ ಅಂತ ಹೇಳಿ. ಆದರೆ ನಮ್ಮ ಪ್ಯಾಷನನ್ನು ಯಾವುದು ಬೂಸ್ಟ್ ಮಾಡ್ತದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಸೊ ಟು ಫೈಂಡ್ ದೋಸ್ ಹಾಬೀಸ್, ಟು ಕನ್ವರ್ಟ್ ದೆಮ್ ಆ್ಯಸ್ ಪ್ಯಾಷನ್ ಈಸ್ ಆಲ್ ಅಬೌಟ್ ದಟ್ ಮ್ಯಾಟರ್ಸ್. ಈವನ್ ಬೆಂಗಳೂರಲ್ಲಾಗ್ಬೋದು, ಬಾಂಬೆಯಲ್ಲಾಗ್ಬೋದು, ಏನೆಲ್ಲ ನಾನು ಕೆಲಸ ಮಾಡಿರಲಿಲ್ಲ ಆ ಕೆಲಸ ಎಲ್ಲ ನಾನು ಮಣಿಪಾಲಕ್ಕೆ ಬಂದ ಮೇಲೆ ಮಾಡಲಿಕ್ಕೆ ಶುರು ಮಾಡಿದ್ದೆ. ನಾವು ಸೀನಿಯಾರಿಟಿ ಅಂತ ನಮ್ಮ ತಲೆ ಮೇಲೆ ಒಂದು ಸಲ ಬಂದರೆ, ಒಂದು ಕೋಡ್ ಬಂದರೆ ನಾವು ಫ್ಲೆಕ್ಸಿಬಲ್ ಆಗಲಿಕ್ಕೆ ಒಪ್ಪೋದಿಲ್ಲ. ಯೂಶಲಿ ಇಟ್ಸ್ ಎ ಹ್ಯೂಮನ್ ಟೆಂಡೆನ್ಸಿ. ಐ ಆಮ್ ನಾಟ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ಫೀಲ್ಡ್ ಆರ್ ಎನಿ ಸೆಗ್ಮೆಂಟ್ ಆಫ್ ದಿಸ್ ಇಂಡಸ್ಟ್ರಿ ಸೆಕ್ಟರ್. ಐ ಆಮ್ ಟಾಕಿಂಗ್ ಅಬೌಟ್ ಹ್ಯೂಮನ್ ಮೆಂಟ್ಯಾಲಿಟಿ. ಒಂದು ಸಲ ನಾನೀಗ ಮ್ಯಾನೇಜರ್, ನಾನೀಗ CEO, ಸೊ ಐ ವಿಲ್ ನಾಟ್ ಡೂ ದಿಸ್. ಬೀಯಿಂಗ್ ಎ CEO, ಇಫ್ ಯು ಸೇ, ಇಟ್ ಸ್ಟಿಲ್ ಮೇಕ್ಸ್ ಅ ಲಿಟಲ್ ಸೆನ್ಸ್. ಯಾಕೆಂತ ಹೇಳಿದರೆ CEOಗೆ ಕೆಲಸ ಬೇರೆ ಇರೋದಿಲ್ಲ, ಆರ್ಡರ್ ಕೊಡೋದು ಮಾತ್ರ ಇರ್ತದೆ. ಬಟ್ ಬೀಯಿಂಗ್ ಎ ಸೂಪರ್ವೈಸರ್, ಬೀಯಿಂಗ್ ಎ ಮ್ಯಾನೇಜರ್, ಇಟ್ ಮೀನ್ಸ್ ಅ ಲಾಟ್. ಈಗ ನೀವು ಒಂದು ಟೀಮನ್ನು ನೀವು ಲೀಡ್ ಮಾಡಬೇಕು ಅಂತ ಹೇಳಿದರೆ, ಸೊ ನಿಮ್ಮಲ್ಲಿ ಸ್ಕಿಲ್ಸ್ ಜಾಸ್ತಿ ಇರಬೇಕು. ಯಾಕೆಂತ ಹೇಳಿದರೆ ನೀವು ಇವರನ್ನು ಹೋಗಿ ಇವತ್ತು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳಬೇಕು ಅಂತ ಹೇಳಿದರೆ, ಅವರನ್ನು ನೀವು ಏನು ಮಾಡಿಸಬೇಕು ಅದರ ಬಗ್ಗೆ ನಾಲೆಜ್ ನಮಗೆ ಇರಬೇಕು. ವಿ ಮೇ ನಾಟ್ ಬಿ ಅನ್ ಎಕ್ಸ್ಪರ್ಟ್, ಬಟ್ ಅಟ್ಲೀಸ್ಟ್ ವಿ ವಿಲ್ ಬಿ ನೋಯಿಂಗ್, ನಮ್ಗೆ ಗೊತ್ತಿರಬೇಕು ಏನು ಮಾಡಿದರೆ ಏನಾಗ್ತದೆ, ಏನೂ ಮಾಡಲಿಲ್ಲ ಅಂದರೆ ಏನು ಆಗದೇ ಇರ್ಬೋದು, ಇದರ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಸೊ ದೇರ್ ಆರ್ ಲಾಟ್ ಆಫ್ ಪಾಯಿಂಟ್ಸ್ ವಿಚ್ ಮೇಕ್ಸ್ ಎ ಪರ್ಸನ್ ಸಕ್ಸಸ್ಫುಲ್ ಇನ್ ಹಿಸ್ ಆರ್ ಹರ್ ಇಂಡಸ್ಟ್ರಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಟೈಮಲ್ಲಿ ಟ್ಯಾಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿತ್ತು. ಸೊ ಆ ಟೈಮಲ್ಲಿ ನನ್ನ ಒಬ್ಬರು ಕಲೀಗಿಗೆ ಒಬ್ಬರು ಟ್ಯಾಲಿ ಬಗ್ಗೆ ಕೇಳಿದರು. ಅವರು ಈಸ್ ಅಕೌಂಟ್ಸ್ ಫೀಲ್ಡಲ್ಲಿದ್ದದ್ದು. ಅವರಿಗೆ ಟ್ಯಾಲಿ ಕಲಿತು ಇವಾಗ ನಾನು ಸ್ವಲ್ಪ ಎಕ್ಸ್ಪರ್ಟ್ ಆಗಬೇಕು, ಸೊ ದಟ್ ಐ ಕ್ಯಾನ್ ಸ್ಟ್ಯಾಂಡ್ ಅಲೋನ್. ಹಾಗೆ ಮಾಡಿ ನಾನು ಎಕ್ಸ್ಪರ್ಟ್ ಆಗಬೇಕು ಅಂತೇಳಿ. ಬಟ್ ಅವ್ರ ಹತ್ರ ಹಣ ಇರಲಿಲ್ಲ, ತುಂಬ ಪ್ರಾಬ್ಲಮ್ಸ್ ಇತ್ತು. ಈಗ ಅಟ್ಲೀಸ್ಟ್ ಎವ್ರಿ nook and corner of the city you will find a institute where you can go and learn the tally or whatever ಇದು ಕೋರ್ಸ್ ಇರ್ಬೋದು, ಏನೋ ಸಿಗ್ಬೋದು. ಆಗ ಆ ಥರ ಇರಲಿಲ್ಲ. ಆ ಟ್ಯಾಲಿ ಕಲೀಲಿಕ್ಕೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡೋದು. ಸಾಧಾರಣ ಒಂದು 9 ಗಂಟೆ ನಂತರ ಅರ್ಧ ಗಂಟೆ ಟ್ಯಾಲಿ ಕಲೀಲಿಕ್ಕೋಸ್ಕರ. ಆ್ಯಂಡ್ ದಟ್ ಬಾಯ್ ಯೂಸ್ ಟು ಟ್ರಾವೆಲ್ 2 hours. ವುಡ್ ಯು ಬಿಲೀವ್ ದಿಸ್? ಬಾಂಬೆಯಲ್ಲಿ 2 ಗಂಟೆ ಟ್ರಾವೆಲ್ ಮಾಡಿ ಅರ್ಧ ಗಂಟೆಗೋಸ್ಕರ ಟ್ಯಾಲಿ ಕಲೀಲಿಕ್ಕೆ ಬಂದು ಟ್ಯಾಲಿ ಕಲಿತು ಮತ್ತೆ ಹೋಗ್ತಾ ಇದ್ದ ಜನ. ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಡ್ಯೂಟಿಗೆ ಹೊರಡಬೇಕು. ಸೊ ದಿಸ್ ವಾಸ್ ದ ಸೀನ್. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇದು ಇಂಡಸ್ಟ್ರಿ ಡಿಮಾಂಡ್ಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಸಪ್ಲೈ. ವೇರ್ ದೆರ್ ಇಸ್ ಅ ಡಿಮ್ಯಾಂಡ್ ದೆರ್ ಇಸ್ ಅ ಸಪ್ಲೈ, ವೇರ್ ದೆರ್ ಇಸ್ ಅ ಸಪ್ಲೈ ದೆರ್ ಇಸ್ ಅ ಡಿಮ್ಯಾಂಡ್. ಸೊ ನೀವು ಸಪ್ಲೈ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಡಿಮ್ಯಾಂಡ್ ಇದೆ ಅಂತ ಅರ್ಥ. ಅಂದರೆ ಒಂದು ಡಿಮ್ಯಾಂಡ್ ಇದ್ದರೆ ಯು ಹ್ಯಾವ್ ಟು ಬಿ ದೇರ್ ರೆಡಿ ಟು ಗಿವ್ ದ ಡಿಸೈರ್ಡ್ ಥಿಂಗ್, ಐ ಮೀನ್ ದ ರಿಕ್ವೈರ್ಡ್ ಥಿಂಗ್. ಸೊ ಅದನ್ನು ಕೊಡಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಆ ಅಬಿಲಿಟೀಸ್ ಇರಬೇಕು. ಅಬಿಲಿಟೀಸ್ ನಾವು ಅದನ್ನು ಹೊಂದಿಸ್ಕೊಳ್ತೇವೆ, ದಟ್ ಈಸ್ ಅಪ್ ಟು ಅವರ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡ್ಯಾಪ್ಟಬಿಲಿಟಿ ಟು ದ ಸಿಚುವೇಶನ್. ಈಗ ನಾವೊಂದು ಕೋರ್ಸ್ ಮಾಡ್ತಾ ಇದ್ದೇವೆ. ಸೊ ನಾವು ಕೋರ್ಸ್ ಆದಮೇಲೆ ನಾವು ಏನು ಮಾಡಬೇಕು, ಹೇಗೆ ಅದನ್ನು ನಾವು ಫೈನ್ ಟ್ಯೂನಿಂಗ್ ಮಾಡ್ಕೊಳ್ಬೇಕು. ಸೊ ಈಗ
ಇಷ್ಟೆಲ್ಲ ಹೇಳೋದಕ್ಕಿಂತ ಮುಂಚೆ ದರ್ ಇಸ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ವೇರ್ ನಾವೆಲ್ಲ ಮಾಡಬೇಕಾದದ್ದು ಆ್ಯಸ್ ಅ ಸ್ಟೂಡೆಂಟ್ ಇಸ್ ಅ ಗೋಲ್ ಸೆಟ್ಟಿಂಗ್. ನಾವು ಏನೇ ಕೆಲಸ ಇರ್ಬೋದು, ಇಟ್ ಕ್ಯಾನ್ ಬಿ ಕಾಲೇಜ್ ಲೈಫಲ್ಲೇ ಇರ್ಬೋದು ಅಥವಾ ಒಂದು ಪ್ರೊಫೆಷ್ನಲ್ ಲೈಫ್ ಇರ್ಬೋದು. ನಮ್ಮಲ್ಲಿ ಒಂದು ಗೋಲ್ ಇಲ್ಲ ಅಂತ ಹೇಳಿದರೆ ವಿ ಆರ್ ಹಾಫ್ ದ ವೇ ಬ್ಯಾಕ್. ನಾವು ಒಂದು ಮೆಟ್ಲು ಹೇಳೋಕೆ ಮುಂಚೆನೇ ಒಂದು 10 ಮೆಟ್ಲು ಕೆಳಗೆ ಇಲ್ದಾಗಿರ್ತದೆ. ಸೊ ವಿಲ್ ನೋವೇರ್ ಬಿ ರೀಚಿಂಗ್ ಅರೌಂಡ್ ದ ಡಿಸೈರ್ಡ್ ಪೊಸಿಷನ್ಸ್. ಸೊ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಒಂದು ಗೋಲ್. ಒಂದು ಸಲ ನಮ್ಮ ಹತ್ರ ಒಂದು ಗೋಲ್ ಇದೆಯಾ, ದೆನ್ ವಿ ಕ್ಯಾನ್ ಚೇಸ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಫೋಕಸ್. ಒಂದು ಗೋಲ್ ನಾವು ಸೆಟ್ ಮಾಡಿ ಆದ ನಂತರ ಒಂದು ಫೋಕಸ್ ಮಾಡಬೇಕು. ಆ ಫೋಕಸ್ ಮಾಡಲಿಕ್ಕೋಸ್ಕರ ನಾವು ಫೋಕಸ್ ಇನ್ವರ್ಡ್ ಮಾಡಬೇಕು, ನಾಟ್ ಔಟ್ವರ್ಡ್. ಹೊರಗಡೆ ಪ್ರಪಂಚದಲ್ಲಿ ನಾವು ಫೋಕಸ್ ಮಾಡೋ ಮುಂಚೆ ನಮ್ಮನ್ನು ನಾವು ಫೋಕಸ್ ಮಾಡಬೇಕು. ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಅಸೆಸ್ಮೆಂಟ್, ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ. ಸೆಲ್ಫ್ ಅಸೆಸ್ಮೆಂಟ್ ಮಾಡಿದ್ದು ಯಾಕೆಂದರೆ ನಮ್ಮಲ್ಲಿ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೈನಸ್ ಯಾರಿಗೂ ಅಷ್ಟೊಂದು ಕಾಣೋದಿಲ್ಲ, ಎಲ್ಲರಿಗೂ ಕಾಣೋದು ಪ್ಲಸ್. ನಾನು ಚೆಂದ ಕಾಣ್ತೇನೆ, ಇವತ್ತು ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ದೇನೆ, ಸೊ ಇದೆಲ್ಲ ನಾವು ನೋಡ್ತೇವೆ. ಆದರೆ ನೆಗೆಟಿವಿಟಿ ಏನಿದೆ ಯಾರು ಅದನ್ನು ಅಷ್ಟವಾಗಿ ನೋಡ್ಕೊಳ್ಳೋದಿಲ್ಲ. ಸೊ ದಟ್ ಯು ಹ್ಯಾವ್ ಟು ಡೂ ಇಟ್. ದಟ್ ಈಸ್ ಕಾಲ್ಡ್ ಸೆಲ್ಫ್ ಅಸೆಸ್ಮೆಂಟ್. ನಂತರ ಯು ಹ್ಯಾವ್ ಟು ಬಿ ಡಿಸಿಪ್ಲಿನ್ಡ್. ಈ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದರೆ ಈ ಮೊದಲನೇ 2 ಪಾಯಿಂಟ್ ಏನೂ ವರ್ಕ್ ಆಗೋದಿಲ್ಲ. ಈ ಡಿಸಿಪ್ಲಿನನ್ನು ನಾವು ತಂದರೆ ಉಳಿದ ಎಲ್ಲ ಬರುವ ಪ್ರಿಸೀಡಿಂಗ್ ಪಾಯಿಂಟ್ಸ್ ಎಲ್ಲ ಇಟ್ ವಿಲ್ ಬಿ ಟೇಕನ್ ಕೇರ್. ವಾಟ್ ನೆಕ್ಸ್ಟ್? ನಮ್ಮಲ್ಲಿ ಡಿಸಿಪ್ಲಿನ್ ಇದ್ರೆ ಆಯಿತಾ? ನೌ ವಿ ಹ್ಯಾವ್ ಟು ಗೋ ಫಾರ್ ಅಪ್ರೋಚ್. what is those approach? What are those approach? How precise you are in your approach? ನಿಮ್ಮ ಕಮ್ಯುನಿಕೇಷನ್ ಸ್ಟ್ಯಾಂಡರ್ಡ್ಸ್ ಹೇಗಿದೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ನಿಮ್ಮ ಅಪಿಯರೆನ್ಸ್ ಹೇಗಿದೆ, ನಿಮ್ಮ ಒಂದು ಮೈಂಡ್ಸೆಟ್ ಹೇಗಿದೆ, ಹೌ ಗುಡ್ ಯು ಆರ್ ಆ್ಯಸ್ ಸೆಲ್ಫ್ ಮ್ಯಾನೇಜಬಲ್ ಪರ್ಸನ್, ಹೌ ಗುಡ್ ಯು ಆರ್ ಅ ವೆಲ್ ಸ್ಪೋಕನ್ ಪರ್ಸನ್. ಆಲ್ ದಿಸ್ ಮ್ಯಾಟರ್ಸ್. ದೆನ್ ಯು ನೀಡ್ ಟು ಗೋ ಫಾರ್ a mentorship course ಆಗಿದೆ. So you are looking for jobs, you are applying for the companies to get jobs, interviews everywhere. But how much ready are you? ನೀವು ಎಷ್ಟು ರೆಡಿ ಆಗಿದ್ದೀರಿ? ಸಪೋಸ್ ಸಡನ್ಲಿ ಒಂದು ಜಾಬ್ ಸಿಕ್ತು ನಿಮಗೆ, ಆರ್ ಯು ರೆಡಿ? ನೀವು ಹೇಳ್ಬೋದು ನನ್ನ ಜಾಬ್ ಕೋರ್ಸ್ ಆಗಿದೆ, ರೂಟ್ಸಿಂದ ಮಾಡ್ಕೊಂಡು ಬಂದಿದ್ದೇನೆ, ನಿತಿನ್ ಸರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆದರೆ ಹೌ ಮಚ್ ರೆಡಿನೆಸ್ ಈಸ್ ದೇರ್ ಇನ್ ಯು ಟು ಗೋ ಅಂಡ್ ವರ್ಕ್ ದೇರ್? ಯಾಕೆಂತ ಹೇಳಿದರೆ ಅಲ್ಲಿನ ಎನ್ವೈರ್ಮೆಂಟ್ ಬೇರೆ ಇರ್ತದೆ, ಇಲ್ಲಿ ನಾವು ಕಲಿಯುವಾಗ. ಸೊ ವಿ ಆಲ್ ವಿಲ್ ಬಿ ಫ್ರೆಂಡ್ಲಿ ಹಿಯರ್. ನಾವೊಂದು ಫ್ರೆಂಡ್ಲಿ ಎನ್ವೈರ್ಮೆಂಟಲ್ಲಿ ಕಲಿತೇವೆ, ಯಾಕೆಂದರೆ ದಟ್ ಈಸ್ ವಾಟ್ ಈಸ್ ನೀಡೆಡ್ ಟು ಲರ್ನ್ ಎನಿಥಿಂಗ್. ಬಟ್ ವೆನ್ ಐ ವರ್ಕಿಂಗ್ ಇನ್ ಅ ಟೀಮ್, ಇನ್ ಅ ಕಂಪನಿ, ಯು ನೀಡ್ ಟು ಬಿ ವೆರಿ ಪ್ರಿಸೈಸ್ ಟು ದ ವರ್ಕ್. ನೀವು ನಿಮ್ಮ ವರ್ಕಿಗೆ ವಿತ್ ಯೋರ್ ನಾಲೆಜ್ ಯು ಹ್ಯಾವ್ ಟು ಜಸ್ಟಿಫೈ. ಅದೆಲ್ಲ ಮಾಡಲಿಕ್ಕೆ ನಾವು ಎಷ್ಟು ರೆಡಿ ಇದ್ದೇವೆ, ದಟ್ ರೆಡಿನೆಸ್ ಮ್ಯಾಟರ್ಸ್. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಟು ಡೂ ಆಲ್ ದಿಸ್ ವಿ ನೀಡ್ ಟು ಹ್ಯಾವ್ ಎ ಮೆಂಟರ್. ಡು ವಿ ಹ್ಯಾವ್ ಎ ಮೆಂಟರ್? ನನಗೆ ಮೆಂಟರ್ ಇರಲಿಲ್ಲ. ನನಗೆ ಮೆಂಟರ್ ಸಿಕ್ಕಿದ್ದು ನಾನು ಅಗೇನ್ ಮಣಿಪಾಲಿಗೆ ಬಂದಾಗ ನಮ್ಮ ಹಳೆಯ ಕಾಲದ ಒಂದು ಕಾಲೇಜಿನ ಲೆಕ್ಚರ್ ಸಿಕ್ಕಿದ್ರು ನನಗೆ, ಅಮೃತ್ ರಾಜ್ ಅಂತೇಳಿ. ಅವರು ನನಗೆ ಒಳ್ಳೆಯ ಮೆಂಟರ್ಶಿಪ್ಪನ್ನು ಕೊಟ್ಟರು. ಹಾಗೆ ನಮ್ಮಲ್ಲಿ ಯಾರ್ಯಾರಿಗೆ ಮೆಂಟರ್ಸ್, ಎನಿಬಡಿ ಇಟ್ ಕ್ಯಾನ್ ಬಿ. ನೀವಿಲ್ಲಿ ಓದಿದ ನಿಮ್ಮ ರೂಟ್ಸ್ ಇದ ಒಂದು ಇನ್ಸ್ಟಿಟ್ಯೂಟಲ್ಲೇ ನಮ್ಮ ನಿತಿನ್ ಸರ್ ಆಗ್ಬೋದು, ನಮ್ಮ ಅವರು ರಾಕೇಶ್ ಸರ್ ಆಗ್ಬೋದು, ಎನಿಬಡಿ ಕ್ಯಾನ್ ಬಿ ಯುವರ್ ಮೆಂಟರ್ಸ್. ಪ್ರಿಫರಬಲಿ ಬೆಟರ್ ದ್ಯಾನ್ ಯು, ಪ್ರಿಫರಬಲಿ in a higher thoughts, with the person who is having a higher thoughts can only guide you. ಹಾಗಂತೇಳಿ ನಾನು ಚಿಕ್ಕವರು ಅಥವಾ ದೊಡ್ಡವರು ಅಂತ ಹೇಳೋದಲ್ಲ. ಬಟ್ ನಾವು ಒಂದು ಕಲಿಬೇಕು ಅಂತ ಹೇಳಿದ್ರೆ, ಅಡಿಷನಲ್ ಒಂದು ಥಿಂಗ್ಸನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ ನಮಗಿಂತ ದೊಡ್ಡವ್ರ ಹತ್ರನೇ ಕಲಿಬೇಕಾಗ್ತದೆ. ಚಿಕ್ಕವ್ರ ಹತ್ರ ಕಲಿಯೋದು ಕೂಡ ಇದ್ದೇ ಇದೆ. ಸೊ ಅಲ್ಟಿಮೇಟ್ಲಿ ದ ಮೆಂಟರ್ಶಿಪ್ ಮ್ಯಾಟರ್ಸ್. ಆ್ಯಂಡ್ ಇದು ಈಗ ಡಿಜಿಟಲ್ ವರ್ಲ್ಡ್. ಈ ಡಿಜಿಟಲ್ ವರ್ಲ್ಡಲ್ಲಿ ಹೌ ವಿ ಆರ್ ಪ್ರೆಸೆಂಟಬಲ್. ನಾವು ಆನ್ಲೈನ್ ಪ್ರೆಸೆನ್ಸ್ ಹೇಗಿದೆ ನಮ್ಮದು? ಈಗಂತೂ ತುಂಬ ಇದೆ. ಲಿಂಕ್ಡ್ಇನ್ ಇದೆ, ಫೇಸ್ಬುಕ್ ಇದೆ, ತುಂಬ ಬೇರೆ ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಇದ್ದಾವೆ. ನಮ್ದು ಇವಾಗ ಫೇಸ್ಬುಕ್ ಅಂತ ಹೇಳಿದ ಕೂಡಲೇ ಫೇಸ್ಬುಕ್ಕಲ್ಲಿ ಎಲ್ಲ ಥರದ ಫಾರ್ವರ್ಡರ್ಸು, ಲೈಕ್ಸು, ಶೇರ್ಸು, ಟ್ಯಾಗ್ಸು ಎಲ್ಲ ಸಿಗ್ಬೋದು. ಆದರೆ ಒನ್ಸ್ ಯು ಆರ್ ಎ ಪ್ರೊಫೆಷನಲ್, ದಟ್ ಟು ಇನ್ ಅ ಬಿಗಿನಿಂಗ್ ಸ್ಟೇಜ್, ಯುವರ್ ಫೇಸ್ಬುಕ್ ಪ್ರೊಫೈಲ್ and the LinkedIn profile
ಶುಡ್ ಬಿ ವೆರಿ ವೆರಿ ಮಚ್ ಪ್ರೊಫೆಷನಲ್. ಇದಕ್ಕೇನು ಹಣ ಸಿಗೋದಿಲ್ಲ, ಹಣ ತಾಗೋದಿಲ್ಲ. ನಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ ರೆಡಿ ಮಾಡಲಿಕ್ಕೆ ನಿಮ್ಮ ಒಂದು ಪರ್ಸನಲ್ ಪ್ರೊಫೈಲ್ ಇರ್ಬೋದು, ಏನೋ ಒಂದು ಡೇಟಾಸ್ ಇರ್ಬೋದು, ದಟ್ ಶುಡ್ ಬಿ ರಿಲೇಟಿಂಗ್ ಟು ದ ಫೀಲ್ಡ್ ಇನ್ ವಿಚ್ ಯು ಆರ್ ವರ್ಕಿಂಗ್ ಆರ್ ಮೇ ಬಿ ಯು ಆರ್ ಟ್ರೈಂಗ್ ಟು ವರ್ಕ್. ಒಂದು ಫಾರ್ವರ್ಡ್ ಕಾಂತಾರ ಮೂವಿ ಬಂತು, ಇನ್ನೊಂದು ಯಾವುದೋ ಬಂತು, ಅದೆಲ್ಲದರ ಫಾರ್ವರ್ಡ್ ತೊಗೊಂಡು ಐ ಆಮ್ ನಾಟ್ ಬೀಂಗ್ ಪರ್ಟಿಕ್ಯುಲರ್ ಎನಿವೇರ್, ಬಟ್ ನಮ್ಮ ಸೋಷಿಯಲ್ ಪ್ರೆಸೆನ್ಸ್ ಹೇಗಿರಬೇಕು ಅಂತ ಹೇಳಿದರೆ ನಮ್ಮ ಒಂದು ಇಂಟ್ರೆಸ್ಟನ್ನು, ನಮ್ಮ ಒಂದು ಪ್ಯಾಷನನ್ನು ರಿಫ್ಲೆಕ್ಟ್ ಮಾಡುವ ಹಾಗಿರಬೇಕು. ಸ್ಪೆಷಲಿ ಇನ್ ಲಿಂಕ್ಡ್ಇನ್. ನಾನು ಕಲಿತದ್ದು ಕೂಡ ನಮ್ಮ ನಿತಿನ್ ಸರಿಂದಾನೆ, ಆಲ್ ಅಬೌಟ್ ಲಿಂಕ್ಡ್ಇನ್. ಸೊ ಆ ಲಿಂಕ್ಡ್ಇನ್ನನ್ನು ನಾವು ಹೇಗೆ ಕ್ಯಾರಿ ಮಾಡಬೇಕು. ಸೊ ಇದೆಲ್ಲ ಯಾಕೆ ಅಂತ ಹೇಳಿದರೆ ನಿಮ್ಮ ಆನ್ಲೈನ್ ಪ್ರೆಸೆನ್ಸನ್ನು ಕೌಂಟ್ ಮಾಡ್ತದೆ. ನಾಟ್ ಓನ್ಲಿ ಆನ್ಲೈನ್ ಪ್ರೆಸೆನ್ಸ್, ವಾಟ್ ಈಸ್ ದಟ್ ಗೋಯಿಂಗ್ ಟು ಮ್ಯಾಟರ್ ವೆನ್ ಯು ಆರ್ ಬಿಲ್ಡಿಂಗ್ ಅಪ್ ಯುವರ್ ರೆಸ್ಯೂಮನ್ನು ನೀವು ಹೇಗೆ ಸ್ಟ್ರಕ್ಚರ್ ಮಾಡ್ತೀರಿ, ಆ ರೆಸ್ಯೂಮ್ ಬೂಸ್ಟರನ್ನು ನೀವು ಯಾವ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಡಿಪೆಂಡ್ ಮಾಡ್ತೀರಿ, ಸೊ ಯಾವ ಸ್ಕಿಲ್ ಸೆಟ್ಟನ್ನು ನೀವು ಅಳವಡಿಸ್ಕೊಳ್ತೀರಿ, ಇದೆಲ್ಲ ಮ್ಯಾಟ್ರ್ ಆಗ್ತದೆ ನಿಮ್ಮ ರೆಸ್ಯೂಮ್ ಬಿಲ್ಡಿಂಗಲ್ಲಿ. ಈಗ ನೀವು ಗ್ರಾಫಿಕ್ ಡಿಸೈನ್ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮದು ಒಳ್ಳೆಯ ಒಂದು ಫೋಟೋ ಹಾಕಿ, ನೀವು ಮಾಡಿದ ಪ್ರಾಜೆಕ್ಟ್ ಇದು ಒಂದು ಚಿತ್ರ ಅಥವಾ ಏನೋ ಒಂದು ಎಕ್ಸಾಂಪಲ್ಸ್ ಹಾಕಿ ಅದಕ್ಕೊಳ್ಳೆ ಚಿಂದ ಮಾಡಿ ಈಗ ಮಾಡಲಿಕ್ಕೆ ಆಗ್ತದೆ. ಆದರೆ ಟ್ರೈ ಟು ಲಿಮಿಟ್ ದ ಬಯೋಡೇಟಾ ಆರ್ ರೆಸ್ಯೂಮೆ ಟು 1 page. ಸೊ ಈ ಥರ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಇದೆ. ಸೊ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಯು ಹ್ಯಾವ್ ಟು ಬಿ ಮೋರ್ ಪ್ರಿಸೈಸ್ಲಿ ಕಮ್ಯುನಿಕೇಟಿಂಗ್ ಟು ದ ಎಂಪ್ಲಾಯರ್. ಸೊ ದೀಸ್ ಆರ್ ಆಲ್ ದ ಫ್ಯೂ ರಿಕ್ವೈರ್ಮೆಂಟ್ಸ್ ಅಬೌಟ್ ರೆಸ್ಯೂಮ್. ಆ್ಯಂಡ್ ದೆನ್ ಕಮ್ಸ್ ಹಾನೆಸ್ಟಿ. ಹೌ ಹಾನೆಸ್ಟ್ ಯು ಆರ್, ಹೌ ಟ್ರೂತ್ಫುಲ್ ಯು ಆರ್. ನೀವು ಬರ್ತೀರಿ ಆನ್ಲೈನ್ ಇಂಟರ್ವ್ಯೂಗೆ ಬರ್ತೀರಿ, ಚಂದ ಮಾಡಿ ಹೀಗೆ ಬರ್ತೀರಿ, ಎಲ್ಲ ಕ್ವಶನ್ಸಿಗೆಲ್ಲ ಆನ್ಸರ್ ಕೊಡ್ತೀವಿ, ಓಕೆ ಎಲ್ಲ ಆದಮೇಲೆ ಅವನು ಬಾಯ್ ಹೇಳ್ತಾನೆ, ನೀವು ಬಾಯ್ ಹೇಳ್ತೀರಿ. ಆಮೇಲೆ ಇವನಿಗೆ ಏನಂತ, ಇವನಿಗಿಂತ ಜಾಸ್ತಿ ನನಗೆ ಗೊತ್ತುಂಟು, ಇವನೆಂತ ನಂಗೆ ಕ್ವಶನ್ ಕೇಳೋದು. ಸಿ, ಬಿಹೈಂಡ್ ದ ಸೀನ್ ನೋಬಡಿ ನೋಸ್ ವಾಟ್ ಗೋಸ್ ಆನ್, ಆ್ಯಂಡ್ ಅಲ್ಟಿಮೇಟ್ಲಿ ಯು ನೋ ಇಟ್, what kind of words you are uttering and what kind of body language you are leaving back, all that matters. ಅದು ಯಾಕೆ ಅಂತ ಹೇಳಿದರೆ, ದ ಮೊಮೆಂಟ್ ಯು ಸೆಡ್ ಇವ ಮಂಗ ಮಾರೆ, ದ ಮೊಮೆಂಟ್ ಯು ಆ ಒಂದು ವಿಚಾರ ನಮ್ಮ ತಲೆಗೆ ಬಂದ ಕೂಡಲೇ there are certain chromosomes, there are certain things which produces among our body which leaves negative negative vibrations, through which you tend to believe that this is a manga. ಸೊ ಆ ಫೀಲಿಂಗ್ ಉಂಟಲ್ಲ, ನಮ್ಮನ್ನು ಆ ಪರ್ಸನ್ ಆಗಿ ಕನ್ವರ್ಟ್ ಮಾಡಿ ಬಿಡ್ತದೆ. ಹಳೆ ಕಾಲದ ಜನರು ನೋಡ್ಬೋದು, ನೀವು ಕೆಟ್ಟದ್ದು ಮಾತಾಡಬೇಡಿ, ಕೆಟ್ಟದ್ದು ಮಾತಾಡಿದ್ರೆ ಮೇಲ್ಗಡೆಯಿಂದ ಅಸ್ತು ದೇವತೆಗಳು ಅಸ್ತು ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ದೇವತೆಗಳು ಅಸ್ತು ಹೇಳೋದಲ್ಲ ಅದು. ಆ್ಯಕ್ಚುಲಿ ದ ಕ್ರೋಮೋಸೋಮ್ಸ್, ದ ಎನ್ಸೈಮ್ಸ್, ದ ಸೆಲ್ಸ್ ವಾಟ್ ವಿ ಆರ್ ಮೇಡ್ ಅಪ್ ಆಫ್, ಇಟ್ ಥಿಂಕ್ಸ್ ದಟ್ ಯು ಆರ್ ದಿಸ್. ಸೊ ಹಾಗಾಗಿ ಆದಷ್ಟು ನಾವು ಆಪ್ಟಿಮಿಸ್ಟಿಕ್ ಆಗಿ ಆಲೋಚನೆ ಮಾಡಿ, ಆದಷ್ಟು ನಾವು ಟ್ರುತ್ಫುಲ್ ಆಗಿರಬೇಕು. ಯಾಕೆಂದರೆ ನಿಜ ಹೇಳಬೇಕು ಅಂತಂದರೆ ತುಂಬ ಈಸಿ, ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ಇಟ್. ಅದೇ ನಾವು ಸುಳ್ಳು ಹೇಳಿದರೆ, ಈಗ ನಾನು ಇವ್ರ ಹತ್ರ ಸುಳ್ಳು ಹೇಳ್ತೇನೆ, ನಾನಿವತ್ತು ಇದು ತುಂಬ ಒಂದು ಕೆಲಸ ಇತ್ತು ನನಗೆ ಬರಲಿಕ್ಕಾಗಲಿಲ್ಲ, ನಿಮ್ಮ ಹತ್ರ ಬಂದು ನಾನು ಆರಾಮ್ ಫುಲ್ ಮಾತಾಡ್ತೇನೆ, ಎಲ್ಲ ಇದ್ದದ್ದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತೇನೆ. ಬಟ್ ಇವ್ರಿಗೆ ಗೊತ್ತಿಲ್ಲ, ನಾನು ಪಿಕ್ಚರ್ಗೆ ಹೋದಂತ ನಿಮ್ಗೆ ಮಾತ್ರ ಗೊತ್ತುಂಟು. ಬಟ್ ನೀವು ಸಿಕ್ಕಾಗ ನೀವು ಮಾತಾಡ್ಕೊಳ್ತೀರಿ, ಅಯ್ಯೋ ಇವರು ಪಿಕ್ಚರ್ಗೆ ಹೋಗಿದ್ರು ಮಾರೆ, ಓ ಹೌದಾ, ನಮ್ಮ ಹತ್ರ ಹೇಳಿದ್ರು ಕೆಲಸ ಉಂಟು ಅಂತೇಳಿ. ಸೊ ಅಗೇನ್ ಇವ್ರಿಗೆ ಕೂಡ ಗೊತ್ತಾಗಬಾರ್ದು, ನಿಮಗೂ ಗೊತ್ತಾಗ್ಬೋದು, ಇನ್ನು ಯಾರಿಗೂ ಗೊತ್ತಾಗಬಾರ್ದು. ಸೊ ಐ ಹ್ಯಾವ್ ಟು ಮೇಂಟೈನ್ ದಟ್ ಲೈ. ಬಟ್ ವೆರಾಸ್ ವೆನ್ ಯು ಆರ್ ಟ್ರೂತ್ಫುಲ್, ಯು ಡೋಂಟ್ ಹ್ಯಾವ್ ಟು ವರಿ ಅಲ್ವಾ. ಸೊ ಆ ಟ್ರುತ್, ಆ ಹಾನೆಸ್ಟಿ, ಇದೆಲ್ಲ ಕೌಂಟ್ ಆಗ್ತದೆ. ವಿತ್ ಆಲ್ ದಿಸ್, ಎಂಡ್ ಆಫ್ ದ ಡೇ ಮ್ಯಾಟರ್ಸ್ ಇಸ್ how competitive you are in this world, in whatever way you are there in your life. ನೀವು ಗೋಯಿಂಗ್ ಫಾರ್ವರ್ಡ್, ನೀವು ಯಾವ ಫೀಲ್ಡಿಗೆ ಹೋಗ್ತೀರಿ, ಯಾವ ಇಂಡಸ್ಟ್ರಿಗೆ ಹೋಗ್ತೀರಿ, ಯು ನೆವರ್ ನೋ. ಆ್ಯಕ್ಚುಲಿ ನಾನು ಎಣಿಸ್ಕೊಂಡದ್ದೇ ಅಲ್ಲ ನಾನು ಪ್ರಿಂಟಿಂಗಿಗೆ ಬರ್ತೇನೆ ಅಂತೇಳಿ. ಬಟ್ ಐ ವಾಂಟೆಡ್ ಟು ಗೋ ಫಾರ್ ಕಂಪ್ಯೂಟರ್ಸ್, ಐ ಎಂಡೆಡ್ ಅಪ್ ಡೂಯಿಂಗ್ ಪ್ರಿಂಟಿಂಗ್, ಆ್ಯಂಡ್ ಅಗೇನ್ ಬಿಕಾಸ್ ಆಫ್ ಸಮ್ ಅನ್ಸರ್ಟನ್ ಸಿಚುವೇಶನ್ ಆ್ಯಂಡ್ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್, ಐ ಹ್ಯಾಡ್ ಟು ಕಮ್ ಟು ರೂಟ್ಸ್ ಟು ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನಾನು ಕೆಲವು ಅಸೋಸಿಯೇಷನ್ ಒಟ್ಟಿಗೆ ಜಾಯ್ನ್ ಆಗಿದ್ದೇನೆ. ಸೊ ದೆರ್ ವಾಸ್ ಅ ಡಿಮಾಂಡ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್, ಆ್ಯಂಡ್ ಕೆಲವೆಲ್ಲ ನಮಗೆ ಬಡ್ಡಿಂಗ್ ಎಂಟರ್ಪ್ರಿನರ್ಸ್, ಅವರಿಗೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಇರ್ತದೆ. ಸೊ ಆ ಥರವರೆಲ್ಲ ಬಂದು ನನಗೆ ಅಪ್ರೋಚ್ ಮಾಡಿದರು. ಸೊ ನನಗೆ
ಇಲ್ಲಿ ನಮ್ಮ ಆನ್ಲೈನ್ ಪ್ರೆಸೆನ್ಸನ್ನು ಮಾಡಲಿಕ್ಕುಂಟು. ಸೊ ನಮಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಸೊ ಅವರಿಗೆ ಹೇಳ್ಬೋದು ನಾನು, ನೀವು ಇಲ್ಲಿ ಹೋಗಿ ನೀವು ಅದು ಕೋರ್ಸ್ ಮಾಡಿ ಅದು ತೊಗೊಳ್ಳಿ, ಬಟ್ ಅವ್ರ ಹತ್ರ ಅಷ್ಟು ಹಣ ಇರಬೇಕಲ್ಲ. ಸೊ ಅಷ್ಟೆಲ್ಲ ಮಾಡೋದಾಗಿದ್ದರೆ ಅವ್ರು ಮಾಡ್ತಾ ಇರಲಿಲ್ಲ, ನನ್ನ ಹತ್ರ ಬರ್ತಾ ಇರಲಿಲ್ಲ, ಸೀದಾ ಬಂದು ಅವರು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ಸಮಹಾವ್ ನನಗೆ ಒಂದು ಅಪಾರ್ಚುನಿಟಿ ಸಿಕ್ತು. ಸೊ ಅವರಿಗೆ ಹೋಗಿ ನಾನು ಕಲೀರಿ ಅಂತ ಹೇಳೋ ಬದಲು ನಾನೇ ಬಂದು ನಾನು ಇಲ್ಲಿ ಇವರ ಹತ್ರ ಒಂದು ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತೆ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಗೈನ್ ಆ ಟೈಮಲ್ಲಿ ನನಗೆ ಕೋವಿಡ್ ಆಯಿತು. ಸೊ ಕೋವಿಡ್ ರಿಪೀಟೆಡ್ ಅಟ್ಯಾಕ್ಸ್ ಆಯಿತು. ಸೊ ಬಟ್ ಎಂಡ್ ಆಫ್ ದ ಡೇ ಐ ಹ್ಯಾವ್ ನಾಟ್ ಲೆಫ್ಟ್ ಇಟ್. ದ ಸ್ಪಿರಿಟ್ ಈಸ್ ಆನ್. But now, don't worry, I don't have COVID now. Okay, it was all a nice experience. Whatever I have learned from Roots, Nitin sir. So I'm trying to recollect all those wonderful and the memorable days spent here. ಇದೆಲ್ಲದರ ಜೊತೆಗೆ ನಾನು ನನ್ನ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಕೂಡ ಕಂಟಿನ್ಯೂ ಆಗ್ತಾ ಇದ್ದೇನೆ. ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಆದೆ ನಾವು ಇನ್ ಮೈ ಪ್ರೊಫೆಷ್ನಲ್ ಲೈಫ್ ಆ್ಯಸ್ ವೆಲ್. ಆ್ಯಂಡ್ ಬಿಕಾಸ್ ಆಫ್ ದೋಸ್ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್. ತುಂಬ ಕಾಂಪಿಟೇಷನ್ಸ್ ಇದೆ, ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಲೈಫ್. ಆದರೆ ನಾನು ಈ ಸ್ವಲ್ಪ ಟೈಮ್ ನಿಮ್ಮೊಟ್ಟಿಗೆ ನಾನು ಏನು ಕಳೆದಿದ್ದೇನೆ, ಈ ಒಂದು ಟೈಮಲ್ಲಿ ನಾನು ನಿಮ್ಮೊಟ್ಟಿಗೆ ಏನೆಲ್ಲ ಮಾತಾಡಿದ್ದೇನೆ, ಇದರ ಜೊತೆಗೆ ಆ ನೆವರ್ ಗಿವ್ ಅಪ್ ಅಂತ ಒಂದು ಆ್ಯಟಿಟ್ಯೂಡ್ ಉಂಟಲ್ಲ, ಅದನ್ನು ನೀವು ಬೆಳೆಸ್ಕೊಂಡ್ರೆ ಐ ಡೋಂಟ್ ಸಿ ಎನಿ ಹರ್ಡಲ್ಸ್ ಇನ್ ಫ್ರಂಟ್ ಆಫ್ ಯು ಟು ಗೆಟ್ ಗೋಯಿಂಗ್.